ವೆಲ್ಕಮ್ ಟು ಫಾರೆಕ್ಸ್ ಫ್ರಮ್ ಝೀರೋ ಪಾರ್ಟ್ 9. ಫಾರೆಕ್ಸ್ ನ ಬೇಸಿಕ್ ಇಂದ ಕಲೀರಿ. ಟ್ರೇಡಿಂಗ್ ನಲ್ಲಿ ಚಾರ್ಟ್ ಒಂದೇ ತರ ಇರೋದಿಲ್ಲ, 3 ಟೈಪ್ಸ್ ಚಾರ್ಟ್ ಸಿಗುತ್ತೆ. ಸೊ ಫಸ್ಟ್ ಒನ್ ಲೈನ್ ಚಾರ್ಟ್. ಇದು ಮೋಸ್ಟ್ ಸಿಂಪಲ್ ಚಾರ್ಟ್ ಆಗಿರುತ್ತೆ. ಎಲ್ಲಾ ಕ್ಲೋಸಿಂಗ್ ಪ್ರೈಸ್ ನ ಜಾಯಿನ್ ಮಾಡಿ ಒಂದು ಲೈನ್ ಕ್ರಿಯೇಟ್ ಮಾಡುತ್ತೆ. ಈಸಿ ಟು ಅಂಡರ್ಸ್ಟ್ಯಾಂಡ್. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಮಾರ್ಕೆಟ್ ಪಿಕ್ಚರ್ ಫುಲ್ ಸ್ಟೋರಿ ಏನಿದೆ ಅಂತ ಇದು ತೋರಿಸೋದಿಲ್ಲ. ಓನ್ಲಿ ಓವರ್ ಆಲ್ ಡೈರೆಕ್ಷನ್ ನೋಡ್ಬೇಕಾಗುತ್ತೆ. ಸೆಕೆಂಡ್ ಒನ್ ಬಾರ್ ಚಾರ್ಟ್. ಲೈನ್ ಚಾರ್ಟ್ ಗಿಂತನೂ ಕೂಡ ಅಡ್ವಾನ್ಸ್ಡ್. ಈಚ್ ಬಾರ್ ಚಾರ್ಟ್ ಓಪನ್, ಕ್ಲೋಸ್, ಹೈ ಮತ್ತೆ ಲೋ ಹೇಳುತ್ತೆ. ಆದ್ರೆ ಮಾರ್ಕೆಟ್ ಮೂಮೆಂಟಮ್ ಬಗ್ಗೆ ಹೆಚ್ಚು ಇನ್ಫಾರ್ಮೇಶನ್ ಸಿಗೋದಿಲ್ಲ. ಅಂಡ್ ಬಿಗಿನರ್ಸ್ ಕೂಡ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಥರ್ಡ್ ಒನ್, ದಟ್ ಇಸ್ ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್. ಮೋಸ್ಟ್ ಪಾಪ್ಯುಲರ್ ಚಾರ್ಟ್ ಇನ್ ದ ವರ್ಲ್ಡ್. ಪ್ರೊಫೆಷನಲ್ ಟ್ರೇಡರ್ಸ್ ಮೋಸ್ಟ್ಲಿ ಇದೇ ಚಾರ್ಟ್ ನ ಯೂಸ್ ಮಾಡ್ತಾರೆ. ಯಾಕಂತಂದ್ರೆ ಒಂದೊಂದು ಕ್ಯಾಂಡಲ್ ಕೂಡ ಒಂದೊಂದು ಸ್ಟೋರಿನ ಹೇಳುತ್ತೆ. ಗ್ರೀನ್ ಕ್ಯಾಂಡಲ್ ಬಂತಂದ್ರೆ ಬಯರ್ ಸ್ಟ್ರಾಂಗ್ ಇದಾರೆ ಅಂತ ಅರ್ಥ. ರೆಡ್ ಕ್ಯಾಂಡಲ್ ಬರ್ತಿದೆ ಅಂದ್ರೆ ಸೆಲ್ಲರ್ ಸ್ಟ್ರಾಂಗ್ ಇದಾರೆ ಅಂತ ಅರ್ಥ. ಕ್ಯಾಂಡಲ್ ಸ್ಟಿಕ್ಸ್ ನಲ್ಲೂ ಕೂಡ ಓಪನ್, ಹೈ, ಲೋ, ಕ್ಲೋಸ್ ಇರುತ್ತೆ. ಎಲ್ಲ ಕ್ಲಿಯರ್ ಆಗಿ ಕಾಣುತ್ತೆ. ದಟ್ಸ್ ವೈ ಪ್ರೈಸ್ ಆಕ್ಷನ್ ಟ್ರೇಡರ್ಸ್ ಕ್ಯಾಂಡಲ್ ಸ್ಟಿಕ್ಸ್ ನ ತುಂಬಾ ಯೂಸ್ ಮಾಡ್ತಾರೆ. ಲೈನ್ ಚಾರ್ಟ್ ಅಂತಂದ್ರೆ ಬೇಸಿಕ್ ಓವರ್ ವ್ಯೂ ಆಗುತ್ತೆ. ಬಾರ್ ಚಾರ್ಟ್ ಮೋರ್ ಡೀಟೇಲ್ಡ್. ಕ್ಯಾಂಡಲ್ ಸ್ಟಿಕ್ಸ್ ಮೋಸ್ಟ್ ಯೂಸ್ಡ್ ಅಂಡ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಇಫ್ ಯು ವಾಂಟ್ ಟು ಲರ್ನ್ ಮೋರ್ ಅಬೌಟ್ ಕ್ಯಾಂಡಲ್ ಸ್ಟಿಕ್ಸ್, ಕಮೆಂಟ್ ಬಿಡು ಕ್ಯಾಂಡಲ್ ಸ್ಟಿಕ್ಸ್. ಕಮಿಂಗ್ ವಿಡಿಯೋಸ್ ಅಲ್ಲಿ ಇನ್ ಡೀಟೇಲ್ ಆಗಿ ನಾನು ಹೇಳ್ತೀನಿ. ಅಂಡ್ ಈ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ.